ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ರಾಯರ ಅನುಗ್ರಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಮಾಡಿ. ಬನ್ನಿ ಇವಾಗ ವಿಡಿಯೋನ ಮುಂದುವರ್ಸೋಣ. ಇವಾಗ ವಿಡಿಯೋದಲ್ಲಿ ನೀವೇನು ನೋಡ್ತಾ ಇದ್ದೀರೋ ಅದು ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಗ್ಗೆ ನಾನು ಪೂಜೆ ಮಾಡಿರ್ತಕ್ಕಂಥ ವಿಡಿಯೋ. ಜೊತೆಗೆ ನನ್ನ ಎಷ್ಟು ಕಷ್ಟದಲ್ಲಿದ್ದೆ, ನನ್ನ ಕಷ್ಟಕ್ಕೆ ರಾಯರು ಯಾವ ರೀತಿ ಅನುಗ್ರಹ ಮಾಡಿದ್ದಾರೆ ಅನ್ನೋದನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೇಬೇಕು. ರಾಯರ ಬಗ್ಗೆ ಇಷ್ಟೆಲ್ಲ ವೀಡಿಯೋಗಳು ಮಾಡ್ತೀನಿ, ಏನೇನೆಲ್ಲ ಸೇವೆ ಮಾಡಬೇಕು ಅಂತ ಮಾಡ್ತೀನಿ, ಯಾವುದೆಲ್ಲ ವ್ರತಗಳು ಮಾಡಬೇಕು ಅಂತ ವಿಡಿಯೋ ಮಾಡ್ತೀನಿ. ನನ್ನ ಜೀವನಕ್ಕೆ ಅನುಗ್ರಹ ಮಾಡಿರೋ ವಿಷಯನ ನಿಮ್ಮ ಹತ್ರ ಹೇಳಲಿಲ್ಲ ಅಂತ ಅಂದರೆ ನಾನು ದೊಡ್ಡ ಮೋಸ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ನನಗೆ ಎಷ್ಟು ಕಷ್ಟ ಇತ್ತು, ರಾಯರು ಯಾವ ರೀತಿ ಅನುಗ್ರಹ ಮಾಡಿದ್ದಾರೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಈ ಒಂದು ಪರಿಸ್ಥಿತಿನ ಯಾವ ರೀತಿ ರಾಯರು ಪಾರು ಮಾಡಿದ್ದಾರೆ ಅಂತ ನೀವೇನಾದರೂ ಕೇಳಿದರೆ, ಖಂಡಿತವಾಗ್ಲೂ ಯಾರ್ಯಾರೆಲ್ಲ ರಾಯರ ಮೇಲೆ ಇನ್ನೂ ಸ್ವಲ್ಪ ಅಪನಂಬಿಕೆ ಇರುತ್ತೋ ಅವರೆಲ್ಲ ಖಂಡಿತವಾಗ್ಲೂ ರಾಯರನ್ನು ನಂಬೋದಕ್ಕೆ ಶುರು ಮಾಡ್ತೀರಾ. ನಾವು ಯಾವುದೇ ರೀತಿ ಹೆಜ್ಜೆ ಇಡಬೇಕಾದ್ರೆ, ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಬೇಕಾದ್ರೆ ಅವರಿದ್ದಾರೆ ನಮ್ಮ ಹಿಂದೆ ಅನ್ನೋ ಒಂದು ನಂಬಿಕೆ ಇರುತ್ತಲ್ಲ, ಅದೊಂದೇ ಸಾಕು ನಮಗೆ. ನಾವು ಏನು ಮಾಡೋಕ್ಕೂ ನಮಗೊಂದು ಆತ್ಮವಿಶ್ವಾಸ ಹುಟ್ಟುತ್ತೆ. ನನಗೆ ಸ್ವಲ್ಪ ಲಾಸ್ಟ್ ಇಯರು ಆರ್ಥಿಕವಾಗಿ ತೊಂದರೆ ಆಗಿತ್ತು. ನಾನು ಯಾರ ಹತ್ರನೂ ಕೇಳಕ್ಕೆ ಹೋಗಲಿಲ್ಲ. ಈಗ ಒಂದು ವಿಡಿಯೋ ಮಾಡಿದ್ದೆ, ಯಾರೂ ಕೂಡ ನಮಗೆ ಸಹಾಯ ಮಾಡಲ್ಲ, ಎಂಥ ಹತ್ರದವರೇ ಆದ್ರೂ ಕೂಡ ನಮಗೆ ಯಾರೂ ಸಹಾಯ ಮಾಡಲ್ಲ ಅಂತ ವಿಡಿಯೋ ಮಾಡಿದ್ದೆ. ಆ ಎಕ್ಸ್ಪೀರಿಯೆನ್ಸ್ ಮೇಲೇ ನಾನು ನಿಮಗೆ ವಿಡಿಯೋ ಮಾಡಿದ್ದೆ. ತುಂಬ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದೆ. ನಾನು ಹತ್ರದವ್ರನ್ನೂ ಕೂಡ ನೋಡಿದೆ, ಎಲ್ಲರೂ ಕೂಡ ಹಂಗೆ ಮಾಡು ಹಿಂಗೆ ಮಾಡು ಅಂತಿದ್ರು ಹೊರತು ತಗೋ ನಾನು ಎಲ್ಪ್ ಮಾಡ್ತೀನಿ ನಿನಗೆ ಅಂತ ಯಾರೂ ಕೂಡ ಮುಂದೆ ಬರಲಿಲ್ಲ. ಬಾಯ್ಬಿಟ್ಟು ಕೇಳಿದ್ರೂ ಕೂಡ ಯಾರೂ ಮುಂದೆ ಬರಲಿಲ್ಲ. ಅಂಥ ಟೈಮಲ್ಲಿ ನನಗೆ ಕೈ ಹಿಡ್ದಿದ್ದು ನನ್ನ ಹತ್ರ ಇರೋ ಅಂಥ ಚಿನ್ನ. ಗೋಲ್ಡು ಯಾವಾಗಲೂ ಕಷ್ಟಕ್ಕಾಗತ್ತೆ ಅಂತಲೇ ತೊಗೊಳ್ತೀವಿ ಅಲ್ವಾ, ಅದೇ ರೀತಿ ನನ್ನ ಕಷ್ಟಕ್ಕೂ ಕೂಡ ನನ್ನ ಗೋಲ್ಡು ಕೂಡ ಆಯಿತು. ಆ ಗೋಲ್ಡು ಮನೇಲಿ ಇದ್ದಿದ್ದರಿಂದ ನಾನು ಬ್ಯಾಂಕಲ್ಲಿ ಇಟ್ಬಿಟ್ಟು ಸ್ವಲ್ಪ ಅಮೌಂಟು ತೊಗೊಂಡೆ. ಮತ್ತು ಇವಾಗೆಲ್ಲ RBI ರೂಲ್ಸ್ ಚೇಂಜ್ ಆಗಿದೆ. ಫಸ್ಟೆಲ್ಲ ಹೆಂಗಿತ್ತು ಅಂತ ಅಂದರೆ, ನಾವು 1 ವರ್ಷಕ್ಕೆ ರಿನಿವಲ್ ಮಾಡಿಸ್ತೀವಿ ಅಂತ ಅಂದರೆ ಇಂಟ್ರೆಸ್ಟ್ ಮಾತ್ರ ಕಟ್ಟಿದರೆ ಸಾಕಾಗ್ತಾ ಇತ್ತು. ಇವಾಗ ಹಾಗಲ್ಲ, ಕಂಪ್ಲೀಟಾಗಿ ನಾವು ಎಷ್ಟು ಅಮೌಂಟಿಗೆ ಇಟ್ಟಿರ್ತೀವೋ ಅಷ್ಟು ಅಮೌಂಟು ಫುಲ್ಲು ಇಂಟ್ರೆಸ್ಟ್ ಸಮೇತ ಕಟ್ಟಿ ಒಡವೆನ ಬಿಡಿಸ್ಕೊಂಡು 24 hours ಆದಮೇಲೆ ನಾವು ಮತ್ತೆ ಪ್ಲೆಡ್ಜ್ ಮಾಡಬೇಕಾಗತ್ತೆ. ಇವಾಗ ಆ ರೀತಿ ರೂಲ್ಸ್ ಇದೆ. ಅಂದರೆ ನಾವೀಗ 3 ಲಕ್ಷಕ್ಕೆ ಇಟ್ಟಿದ್ದೀವಿ ಅಂತ ಅಂದರೆ 3 ಲಕ್ಷ ಅದ್ರ ಜೊತೆಗೆ ಬಡ್ಡಿ ಎಷ್ಟಾಗಿದೆ ಅದನ್ನು ಕೂಡ ಕಟ್ಟಬೇಕು. ಇಲ್ಲ 5 ಲಕ್ಷಕ್ಕೆ ಇಟ್ಟಿದ್ದೀವಿ ಅಂದರೆ 5 ಲಕ್ಷ ಜೊತೆಗೆ ಬಡ್ಡಿ ಎಷ್ಟಾಗಿದೆ ಅದನ್ನು ಕೂಡ ಕಟ್ಟಬೇಕು. ಇವಾಗ ನನಗೆ ಈ ಮಂತಿಗೆ 1 ವರ್ಷ ಆಗುತ್ತೆ ನಾನು ಗೋಲ್ಡನ್ನು ಪ್ಲೆಡ್ಜ್ ಮಾಡಿ. ಸೊ ಇವಾಗ ನಾನು ಅಷ್ಟು ಅಮೌಂಟನ್ನು ಕಟ್ಟಬೇಕಾಗಿರುತ್ತೆ. ನನ್ನ ಹತ್ರ ಕೈಯಲ್ಲಿ ನಿಜವಾಗ್ಲೂ ದುಡ್ಡಿರಲ್ಲ. ದುಡ್ಡಿದ್ದಿದ್ರೆ ನಿಜವಾಗ್ಲೂ ಪ್ಲೆಡ್ಜ್ ಮಾಡಿರ್ತಕ್ಕಂಥ ಒಂದು ಒಡವೆ ಏನಿತ್ತು ಅದನ್ನು ನಾನು ಬಿಡಿಸ್ಕೊಂಡು ಬಿಡ್ತಿದ್ದೆ. ಸೊ ನನ್ನ ಹತ್ರ ಇಲ್ಲದೇ ಇರೋದ್ರಿಂದ ಲಾಸ್ಟ್ ವೀಕು ನಾನು ಗುರುವಾರ ರಾಯರ ಮುಂದೆ ಕೂತ್ಕೊಂಡು ನನಗೆ ಏನು ಮಾಡಲಿ, ರಿನಿವಲ್ ಮಾಡಿಸ್ಬೇಕಲ್ಲ, ನನ್ನ ಹತ್ರ ಅಮೌಂಟ್ ಇಲ್ಲ, ಹೆಂಗೆ ಮಾಡಲಿ, ಏನು ಕತೆ, ಮಾಂಗಲ್ಯ ಚೈನ್ ಒಂದಿದೆ, ಇನ್ನೇನು ಅದನ್ನೊಂದು ಇಡಬೇಕಷ್ಟೇ, ಇಟ್ಬಿಟ್ಟು ರಿನಿವಲ್ ಮಾಡಿಸ್ಬೇಕು. ನನಗೆ ಅದನ್ನು ಇಡೋಕ್ಕೆ ಇಷ್ಟ ಇಲ್ಲ. ಕತ್ತಿಂದ ನಾನು ಮದುವೆ ಆದಾಗಲಿಂದ ಇಲ್ಲಿವರೆಗೂ ನಾನು ಕೊರಳಿಂದ ನಾನು ಮಾಂಗಲ್ಯ ಚೈನು ತೆಗೆದೇ ಇಲ್ಲ. ಇವಾಗ ತೆಗಿಯೋಕ್ಕೆ ನನಗೆ ಮನಸ್ಸು ಹೋಗ್ತಾ ಇಲ್ಲ. ತೆಗಿದೇ ಇರೋ ಥರ ನೀವೇನಾದರೂ ನನಗೆ ಪರಿಹಾರ ಸೂಚಿಸಿ ಅಂತ ಹೋದ ಗುರುವಾರ ಕೂತ್ಕೊಂಡು ನಾನು ರಾಯರ ಹತ್ರ ಕೇಳ್ಕೊಂಡಿದ್ದೆ. ಕಣ್ಣೀರು ಕೂಡ ಹಾಕಿದ್ದೆ. ನಾನು ಹಿಂಗೆ ಆಫೀಸಲ್ಲಿ ಕೂತ್ಕೊಂಡು ನಮ್ಮ ಸ್ಟಾಫ್ ಹತ್ರ ಹೇಳ್ತಾ ಇದ್ದೆ, ಈ ರೀತಿ ರೂಲ್ಸು RBI ರೂಲ್ಸು ಕಂಪ್ಲೀಟಾಗಿ ಚೇಂಜ್ ಆಗಿಬಿಟ್ಟಿದೆ, ಇವಾಗ ಎಲ್ಲ ಅಮೌಂಟು ಫುಲ್ ಕಟ್ಟಲೇಬೇಕು, ಹೆಂಗೆ ಮಾಡೋದು ಏನು ಕತೆನೋ ಅಂತ ಇದ್ದೆ. ಅವರು ಬ್ಯಾಂಕಲ್ಲಿ ಪರಿಚಯ ಇರೋರು ಇದ್ದಾರೆ, ಇರಿ ಕೇಳ್ತೀನಿ ಅಂತೇಳಿ ಅವರು ಒಂದು ಸಲ ಫೋನ್ ಮಾಡಿ ಕೇಳಿದ್ರು. ಫೋನ್ ಮಾಡಿದ್ದಕ್ಕೂ ಇಲ್ಲ, ಫುಲ್ ಅಮೌಂಟ್ ಪೇ ಮಾಡಲೇಬೇಕು, 24 hours ಆದಮೇಲೆ ನೀವು ಮತ್ತೆ ಆ ಅಮೌಂಟು ವಾಪಸ್ ತೊಗೋಬೋದು ಅಂತಲೇ ಹೇಳಿದ್ರು. ಇವಾಗ ನಾನು 24 hours ಆದಮೇಲೆ ವಾಪಸ್ ತಗೊತೀನಿ ಅಂತ ಅಂದರು. ನನಗೆ ಬೇಕಾಗಿರೋದು ಇವಾಗ 5 ಲಕ್ಷ ಅಮೌಂಟು. ಯಾರು ಕೊಡ್ತಾರೆ 5 ಲಕ್ಷ ಅಮೌಂಟು? ನಾವು ಒಂದು ದಿನಕ್ಕೆ ವಾಪಸ್ ಕೊಡ್ತೀನಿ ಅಂತ ಅಂದ್ರೂ ಯಾರೂ ಕೊಡಲ್ಲ. ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಆವಾಗ ಅವರೇ ಒಂದು ನನಗೆ ಸಜೆಷನ್ ಮಾಡಿದರು. ಏನು ಅಂತ ಅಂದರೆ, ಇನ್ನೊಂದು ಬ್ಯಾಂಕ್ ಅವರು ಟೇಕ್ ಓವರ್ ಮಾಡ್ಕೋತಾರೆ, ಅವ್ರ ಹತ್ರ ಈ ರೀತಿ ಇರಲ್ಲ, ಕಂಪ್ಲೀಟಾಗಿ ಇಂಟ್ರೆಸ್ಟ್ ಮಾತ್ರ ಕಟ್ಟಿ ರಿನಿವಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ, ವಿಚಾರಿಸ್ಲಾ ಅಂತ ಕೇಳಿದ್ರು. ಒಳ್ಳೇದಲ್ವಾ ವಿಚಾರಿಸಿ ಅಂದಿದ್ದಕ್ಕೆ ಅವರು ನನಗೂ ಫೋನ್ ಮಾಡಿಕೊಟ್ರು. ನಾನು ಅವ್ರ ಹತ್ರ ಮಾತಾಡಿದೆ. ಹೌದು ಮೇಡಮ್, ನಾವು ಟೇಕ್ ಓವರ್ ಮಾಡ್ಕೋತೀವಿ, ನಮ್ಮ ಬ್ಯಾಂಕಲ್ಲಿ ಇಟ್ಕೋತೀವಿ, ನೀವು ಪ್ರತಿ ಸಲ ಬರೀ ಇಂಟ್ರೆಸ್ಟ್ ಒಂದು ರಿನಿವಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಅಂತ ಹೇಳಿದ್ರು. ಮತ್ತು ಸೇಮ್ ಇಂಟ್ರೆಸ್ಟ್, ಏನೂ ಚೇಂಜಸ್ ಇಲ್ಲ.
ಇವಾಗ ಹೇಳಿ, ನನ್ನ ಹತ್ರ ₹1 ದುಡ್ಡು ಖರ್ಚು ಮಾಡಿಸ್ದಂಗೆ, ನನ್ನ ಮಾಂಗಲ್ಯ ಸರನೂ ಕೂಡ ಇಡಿಸ್ದಂಗೆ ಈ ರೀತಿ ಒಂದು ಪರಿಹಾರ ಸೂಚಿಸೋಕ್ಕೆ ರಾಯರಿಂದ ಮಾತ್ರ ಸಾಧ್ಯ ಅಲ್ವಾ. ರಾಯರು ಅದರಿಂದ ಇರೋದಕ್ಕೆ ತಾನೇ ನನಗಿಂಥ ಒಂದು ಪರಿಹಾರ ಸಿಕ್ಕಿದ್ದು. ಇವಾಗ ನಾನು ನಾಳೆ ಹೋಗಬೇಕು, ನಾಳೆ ಹೋಗಿ ಅದು ಏನೇನು ಪ್ರೊಸೀಜರ್ ಇದೆ ಅದನ್ನು ಮಾಡಿಕೊಡ್ಬೇಕು. ಅದೇ ರೀತಿ ನನಗೆ ಇನ್ನೂ ಒಂದು ಪವಾಡ ಆಯಿತು, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಇವಾಗ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಗುರುವಾರ ಆಗಿರೋದ್ರಿಂದ 1 ವಾರದಲ್ಲಿ ನನಗೆ ಈ ರೀತಿ ಒಂದು ಪವಾಡ ನಡೆದಿದೆ, ಹೋದ ಗುರುವಾರದಿಂದ ಈ ಗುರುವಾರದವರೆಗೂ. ರಾಯರನ್ನು ನಂಬಿದರೆ ಏನು ಬೇಕಾದರೂ ಆಗುತ್ತೆ ಜೀವನದಲ್ಲಿ ಅನ್ನೋದಕ್ಕೆ ಇದೇ ಸಾಕ್ಷಿ. ಖಂಡಿತವಾಗ್ಲೂ ರಾಯರ ಮೇಲೆ ನಂಬಿಕೆ ಇಡಿ, ಎಲ್ಲದೂ ಕೂಡ ಒಳ್ಳೆಯದಾಗತ್ತೆ. ಅದೇ ರೀತಿ ಪಾಸಿಟಿವ್ ಆಗಿರಿ. ಜೊತೆಗೆ ಸತ್ಯ ಧರ್ಮ ಅನ್ನೋದು ಏನಿದೆ ಅದನ್ನು ಮಾತ್ರ ಖಂಡಿತವಾಗ್ಲೂ ಕಾಪಾಡ್ಕೋಬೇಕು. ಅದನ್ನು ಕಾಪಾಡ್ಕೊಂಡ್ವಿ ಅಂತಂದರೆ ಖಂಡಿತವಾಗ್ಲೂ ರಾಯರು ಕೈ ಹಿಡಿತಾರೆ. ನಾವು ಒಬ್ರಿಗೆ ಮೋಸ ಮಾಡ್ಕೊಂಡು, ಒಬ್ರಿಗೆ ಸುಳ್ಳು ಹೇಳ್ಕೊಂಡು ನಾವು ರಾಯರನ್ನು ಬೇಡ್ಕೊಂಡ್ರೆ ಖಂಡಿತ ಅದು ಈಡೇರಲ್ಲ. ನಾವು ಎಷ್ಟು ಸತ್ಯವಾಗಿರ್ತೀವೋ ಅಷ್ಟು ನಮ್ಮನ್ನು ರಾಯರು ಕೈ ಹಿಡಿತಾರೆ, ಭಗವಂತ ಕಾಪಾಡ್ತಾನೆ. ನನಗೆ ಈ ವಿಷಯ ಹೇಳ್ತಾ ಇದ್ರೇ ಕಣ್ಣಲ್ಲಿ ನೀರು ತುಂಬಿಕೊಳ್ತಾ ಇದೆ. ಅಷ್ಟು ಒಂದು ಅನುಗ್ರಹನ ರಾಯರು ನನಗೆ ಮಾಡಿಬಿಟ್ಟಿದ್ದಾರೆ. ಅವ್ರನ್ನ ಯಾವ ರೀತಿ ನಾನು ಕೊಂಡಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಹೇಗೆ ಅನ್ನಿಸ್ತು ನನ್ನ ಈ ಒಂದು ವಿಚಾರ ಕೇಳಿ ಅಂತೇಳಿ ಕಮೆಂಟಲ್ಲಿ ಹಾಕಿ. ಹಾಗೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕೂಡ ಬರೀರಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.